ಸರ್ ನೋಡಿ, ಇದು ಫಿಲ್ಟ್ರು, ಇದು ಮಲ್ಟಿಪರ್ಪಸ್ ವಾಟರ್. ಇದರಲ್ಲಿ 3 ಮೋಡ್ ಇದೆ: ಫಿಲ್ಟರ್ ಮೋಡ್, ರಿನ್ಸ್ ಮೋಡ್, ಬ್ಯಾಕ್ ವಾಶ್ ಮೋಡ್. ಫಿಲ್ಟರ್ ಮೋಡ್ ಅಂದರೆ ನೀರು ರೆಗ್ಯುಲೇಟರ್ ಬರುತ್ತೆ, ಫಿಲ್ಟ್ರ್ ಕ್ಲೀನಾಗಿ ಔಟ್ಲೆಟಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲಿಗೆ ಸಿಗುತ್ತೆ. ಅದೇ ನಿಮಗೆ ನೆಕ್ಸ್ಟ್ ಮೇಂಟೆನೆನ್ಸಿಗೆ 2 ಮೋಡ್ ಇದೆ: ಬ್ಯಾಕ್ ವಾಶ್ ಮೋಡು, ರಿನ್ಸ್ ಮೋಡು. ಸೊ ಈ ನಾಬನ್ನು ಲೈಟಾಗಿ ಪ್ರೆಸ್ ಮಾಡಿ, ಪ್ರೆಷರ್ ಇರುತ್ತೆ, ಮೆಲ್ಲ ರಿಲೀಸ್ ಮಾಡಿ. ಒಂದು ವೇಳೆಗೆ ಪ್ರೆಷರ್ ತುಂಬ ಜಾಸ್ತಿ ಇದ್ದರೆ ಪಂಪನ್ನು ಆಫ್ ಮಾಡಿ ಆಪ್ರೇಟ್ ಮಾಡ್ಬೋದು, ಆಗ ನಿಮಗೆ ಪ್ರೆಷರ್ ಇರೋಲ್ಲ. ಈಗ ನಮ್ಗೆ ಅಭ್ಯಾಸ ಇದೆ ಹಂಗೆ ಆಫ್ ಮಾಡಬೇಕಂತ, ಇಲ್ಲಾಂದರೆ ನೀವು ಆಫ್ ಮಾಡ್ಕೊಂಡು ಆಪ್ರೇಟ್ ಮಾಡಿ. ಆರಾಮಾಗಿ ಪ್ರೆಸ್ ಮಾಡಿ, ಫುಲ್ಲು ಪ್ರೆಸ್ ಮಾಡಿ. ಇವಾಗ ಈ ಥರ ಫುಲ್ ರೊಟೇಟ್ ಮಾಡಿ. ಈ ಥರ ಬ್ಯಾಕ್ ವಾಶಿಗೆ ಹಾಕಿದ್ರೆ ನೋಡಿ, ಬ್ಯಾಕ್ ವಾಶಿಗೆ ಹಾಕಿದ್ರೆ ಇನ್ನೊಂದು ಡ್ರೈನ್ ಲೈನಲ್ಲಿ ಈ ಥರ ನೀರು ಬರುತ್ತೆ. ಸೊ ಇದೊಂದು ಬ್ಯಾಕ್ ವಾಶಲ್ಲಿ ಒಂದು 3 ಮಿನಿಟ್ಸ್ ಬ್ಯಾಕ್ ವಾಶ್ ಬಿಡಿ. 3 ಮಿನಿಟ್ಸ್ ಬ್ಯಾಕ್ ವಾಶ್ ಬಿಟ್ಟು ಆಮೇಲೆ ಪುನಃ ಎಲ್ಲ ರಿಲೀಸ್ ಮಾಡಿ ರಿನ್ಸ್ ಮೋಡಿಗೆ ಹಾಕಿ. ರಿನ್ಸ್ ಮೋಡಲ್ಲಿ ಇದೇ ಥರ ಇಲ್ಲಿ ಈ ಪೈಪಲ್ಲಿ ಪುನಃ ಸೇಮ್ ಅದೇ ಥರ ನೀರು ಬರುತ್ತೆ. 2 ಮಿನಿಟ್ಸ್ ಮಾಡಿ ಆಮೇಲೆ ಪುನಃ ಬ್ಯಾಕ್ ವಾಶಿಗೆ ಹಾಕಿ. ಬ್ಯಾಕ್ ವಾಶ್ ಪುನಃ ರಿನ್ಸ್. ಓಕೆ, ಈ ಥರ ಒಳಗಡೆ ಮಿಕ್ಸ್ ಆಗಬೇಕು, ಆಗ ಕಸ ಬಿಡುತ್ತೆ. ಸೊ ರಿನ್ಸಿಗೆ ಒಂದು 2 ಮಿನಿಟ್ಸ್ ಹಾಕ್ಬಿಟ್ಟು ಆಮೇಲೆ ಫಿಲ್ಟ್ರಿಗೆ ಹಾಕಿದ್ರೆ. ಸೊ ಎನಿ ಟೈಮ್ ಫಿಲ್ಟ್ರಿಗೆ ಹಾಕೋ ಮುಂಚೆ ರಿನ್ಸಿಗೆ ಹಾಕಿನೇ ಫಿಲ್ಟ್ರಿಗೆ ಹಾಕಬೇಕು, ಇಲ್ಲಾಂದರೆ ಗಲೀಜು ನೀರು ಪೂರಿಗೆ ಪುನಃ ರಿಟರ್ನ್ ಹೋಗೋಂಗಿರುತ್ತೆ. ಓಕೆ, ಸೊ ಇಲ್ಲಿ ನಾವೊಂದು ಆಕ್ಸಿಜನೇಟೆಡ್ ಟ್ಯಾಪ್ ಕೊಟ್ಟಿದ್ದಾರೆ. ಇದು ನಿಮಗೆ ನೀರಿಗೆ ಫ್ರೀ ಗಾಳಿ ಸಿಗ್ತದೆ. ನೀರಿಗೆ ಗಾಳಿ ಸಿಕ್ಕಿದ್ರೆ ಇನ್ನೂ ಹೆಲ್ದಿ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಡ್ರಮ್ ಇದೆ, ಇದು ಡೋಸಿಂಗ್ ಪಂಪಿನ ಪೈಪು. ಅದರಲ್ಲಿ ನೀರು ಖಾಲಿ ಆದರೆ ನೀರು ಹಾಕಿಬಿಟ್ಟು 2 ಲೀಟ್ರ್ ಕ್ಲೋರಿನ್ ಮಿಕ್ಸ್ ಮಾಡಿ. 50 ಲೀಟರ್ ಡ್ರಮ್ಗೆ 2 ಲೀಟರ್ಸ್ ಕ್ಲೋರಿನ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಮೇಂಟೈನ್ ಮಾಡ್ಕೊಂಡ್ರೆ ಆಯಿತು. ಇಷ್ಟೇ, ಬೇರೆ ಏನಿಲ್ಲ. ಬೇರೆ ಏನು ಲೀಕೇಜ್ ಅದೇ ಬರ್ತಂದರೆ ನಮಗೆ ಕಾಲ್ ಮಾಡಿ, ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು.